ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಇದು ಮಾರ್ನಿಂಗು ನಾನು ಪಾಲಕ್ ಪನ್ನೀರ್ ಮಾಡಿದ್ದೆ. ಹೇಗೆ ಮಾಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಹಸಿ ಬಟಾಣಿ ಕಾಳು ಸ್ವಲ್ಪ ನಾನು ಪಲ್ಯ ಮಾಡಿಬಿಟ್ಟು ಉಳಿಸಿರೋದು ಇದು ಹಸಿ ಬಟಾಣಿ ಕಾಳು ಪಾಲಕ್ ಪನ್ನೀರ್ಗೋಸ್ಕರ. ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3/4 ಕಪ್ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ನೀರಲ್ಲಿ ಸ್ವಲ್ಪ ಬೆಂದಾದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಇಟ್ಕೋಬೇಕು. ಸ್ವಲ್ಪ ತಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡಲಿಕ್ಕೆ. ಆ ಪಾಲಕ್ ಸೊಪ್ಪನ್ನ ನಾವು ತಗೊಂಡ್ಮೇಲೆ ತಣ್ಣಗಾಗ್ಲಿಕ್ಕೆ ಇಡ್ತಾ ಇದ್ದೀನಿ. ಪಾಲಕ್ ಸೊಪ್ಪಿನ ನೀರನ್ನ ಚೆಲ್ಲಬಾರ್ದು. ಅದನ್ನು ಅನ್ನ ಮಾಡುವಾಗ, ಅದೇ ಪಾಲಕ್ ಸೊಪ್ಪಿಂದು ಪಲಾವ್ ಮಾಡುವಾಗ ಆ ಅನ್ನನ ನಾವು ಯೂಸ್ ಮಾಡ್ಕೋಬೋದು. ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ. ಹಸಿ ಕೊಬ್ಬರಿನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕದಾಗಿ ಪೀಸ್ ಮಾಡಿ. 1-2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪು, ಹಸಿ ಶುಂಠಿ ಕಟ್ ಪೀಸ್ಗಳು, ಆಮೇಲೆ ಬೆಳ್ಳುಳ್ಳಿ 4 ಪೀಸು, ಪುದೀನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಮಿಕ್ಸಿ ಮಾಡಿಬಿಟ್ಟು ಸ್ವಲ್ಪ ನುಣ್ಣಗಾದಮೇಲೆ ನಾನು ಏನು ಪಾಲಕ್ ಸೊಪ್ಪನ್ನ ನಾನು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ನಲ್ಲ ಅದನ್ನು ಆಮೇಲೆ ರುಬ್ತೀನಿ. ಈಗ ಇದನ್ನು ರುಬ್ಬಾಯಿತು ನೋಡಿ. ಅಲ್ಲಿ ಪಾಲಕ್ ಸೊಪ್ಪು ಇಟ್ಟಿದ್ದೀನಿ, ಅದನ್ನು ಕೂಡ ನಾನು ಅದು ಹಸಿ ಕೊಬ್ಬರಿದೆಲ್ಲ ಫುಲ್ ನುಣ್ಣಗಾದ್ಮೇಲೆ ಅದನ್ನು ಅದ್ರ ಜೊತೆನೇ ಹಾಕ್ಕೊಂಡ್ಬಿಟ್ಟು ರುಬ್ಬಿರೋದಿದು. ಇದು ಪೂರ್ತಿ ಪಾಲಕ್ ಸೊಪ್ಪು, ಹಸಿ ಕೊಬ್ಬರಿ, ಅದು ಏನೇನು ತೋರಿಸಿದ್ನಲ್ಲ ಅದೆಲ್ಲ ಮಸಾಲೆ ರುಬ್ಬಿರೋದಿದ್ದು ಐಟಮು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನೊಂದು 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 4 ಜನಕ್ಕಂದರೆ 4 ಸ್ಪೂನು, 5 ಜನಕ್ಕಂದರೆ 5 ಸ್ಪೂನು ಆ ಥರ ಹಾಕ್ತೀನಿ. ಏಲಕ್ಕಿ, ಲವಂಗ, ಒಂದು ಏಲಕ್ಕಿನ ಓಪನ್ ಮಾಡಿ ಹಾಕಿದ್ದೀನಿ ನಾನು, ಸ್ವಲ್ಪ ಫ್ಲೇವರ್ ಬಿಡಲಿ ಅಂತ. ಒಂದು ಚಕ್ರ ಮೊಗ್ಗು ಹಾಕಿದ್ದೀನಿ. ಹಸಿ ಇದು ಈರುಳ್ಳಿ, ಆಮೇಲೆ ಬೀನ್ಸ್ನ ಕಟ್ ಮಾಡಿರೋದು ಹಾಕಿದ್ದೀನಿ. ಒಂದು ಪಲಾವ್ ಎಲೆ, 1-2 ಪಲಾವ್ ಎಲೆ ಹಾಕಿದ್ದೀನಿ. ಇದು ಹಸಿ ಬಟಾಣಿ ಕಾಳು, ತುಂಬ ಚೆನ್ನಾಗಿರೋದು. ಹಸಿ ಬಟಾಣಿ ಕಾಯಿ ತಂದುಬಿಟ್ಟು ಸುಲಿದಿರೋದು ಇದು ಕಾಳು. ಒಂದು ಸ್ವಲ್ಪ ಚಕ್ಕೆ ಪುಡಿ ಹಾಕ್ತಾಯಿದ್ದೀನಿ. ಚಕ್ಕೆ ಹಾಕಿದರೆ ಹಾಗೇ ಇರುತ್ತಲ್ಲ ಅಂತೇಳ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಕೆ ಪುಡಿನ. ಸ್ವಲ್ಪ ಚಕ್ಕೆ ಪುಡಿ ಹಾಕ್ತಾಯಿದ್ದೀನಿ, ಅರಿಶಿನ ಹಾಕ್ತಾಯಿದ್ದೀನಿ. ಇದು ಪಲಾವ್ ಮಸಾಲ, ಪಲಾವ್ ಪೌಡ್ರ್ ಹಾಕ್ತಾಯಿದ್ದೀನಿ. ಪಲಾವ್ ಪೌಡ್ರು ಸ್ವಲ್ಪ ಹಾಕ್ತಾಯಿದ್ದೀನಿ. ತುಂಬ ಮಸಾಲೆ ಬೇಕನ್ನೋರು ತುಂಬ ಪೌಡ್ರ್ ಹಾಕ್ಕೋಬೋದು. ನಾನು ಒಂದು ಮೀಡಿಯಮ್ಮಾಗಿ ಹಾಕ್ಕೊಂಡಿದ್ದೀನಿ. ಇದು ರುಬ್ಬಿರೋದು ಎಲ್ಲ ಹಸಿ ಕೊಬ್ಬರಿ ಅದು ಇದು ಎಲ್ಲ ರುಬ್ಬಿದ್ನಲ್ಲ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಪಾಲಕ್ ಸೊಪ್ಪು ಇದೆಲ್ಲ ರುಬ್ಬಿರೋದು ಹಾಕ್ತಾಯಿದ್ದೀನಿ. ಅದೇನು ಪಾಲಕ್ ಸೊಪ್ಪಿಂದು ಎಲೆ ಬೆಂದಿರೋದಿತ್ತಲ್ಲ ಅದೇ ನೀರನ್ನ ಇದಕ್ಕೆಲ್ಲ ಮಿಕ್ಸಿಯಲ್ಲಿ ಇರತಕ್ಕಂಥದ್ದನ್ನೆಲ್ಲ ಮಸಾಲೆಗೆಲ್ಲ ಹಾಕಿಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪಿನ ನೀರನ್ನ ನಾವು ವೇಸ್ಟ್ ಮಾಡಬಾರ್ದು, ಅದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ. ಈಗ ನಾನು ಅಕ್ಕಿ 1.5 ಕಪ್ ಅಕ್ಕಿ ಹಾಕಿದ್ದೀನಿ. ಸೊ 1.5 ಕಪ್ ಅಕ್ಕಿಗೆ 2-3/4 ಕಪ್ ನೀರು ಹಾಕಿದರೆ ಉದುರಾಗಿ ಪಲಾವ್ ತುಂಬಾ ರುಚಿಯಾಗಿರುತ್ತೆ. ಈ 3/4 ಕಪ್ ಅದು ಬೆಂದಿರೋ ನೀರಿದೆ, ಅದ್ರ 3/4 ಕಪ್ಪು ಏನು ಬೆಂದಿರೋ ನೀರಿತ್ತಲ್ಲ ಅದಕ್ಕೆ ಸೇರಿಸ್ಬಿಟ್ಟು ನಾನು ಟೋಟಲ್ 2-3/4 ಕಪ್ ನೀರು ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾನು 1.5 ಕಪ್ ಅಕ್ಕಿ, ತೊಳೆದಿರೋ ಅಕ್ಕಿ 1.5 ಕಪ್ ಅಕ್ಕಿ, ಹಾಗೆ 2-3/4 ಕಪ್ ನೀರು ಹಾಕ್ತಿದ್ದೀನಿ. 3 ಕಪ್ ಹಾಕಿದರೆ 3 ಕಪ್ ನೀರು ಹಾಕಿದರೆ ಅದು ಸ್ವಲ್ಪ ತುಂಬ ಮಿದುವಾಗಿಬಿಡುತ್ತೆ ಅಂತ 2-3/4 ಕಪ್ ನೀರು ಹಾಕೋದ್ರಿಂದ, 1.5 ಕಪ್ ಅಕ್ಕಿಗೆ 2-3/4 ಕಪ್ ನೀರು ಹಾಕೋದ್ರಿಂದ ತುಂಬಾ ಉದುರಾಗಿ ಮತ್ತು ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಟೇಸ್ಟನ್ನ ಯಾವಾಗಲೂ ಇದೇ ಹಂತದಲ್ಲೇ ಟೇಸ್ಟ್ ನೋಡ್ಕೋಬೇಕು. ಎಷ್ಟು ಗ್ರೀನಾಗಿದೆ ನೋಡಿ. ಎಲ್ಲ ಪುದೀನ ಸೊಪ್ಪು, ಪಾಲಕ ಸೊಪ್ಪು ಅದೆಲ್ಲ ಹಾಕಿರೋದ್ರಿಂದ ತುಂಬ ಗ್ರೀನಾಗಿದೆ. ಇದು 1.5 ಕಪ್ ಅಕ್ಕಿ ತೊಳೆದಿರೋದು. ಇದು ಸೋನಾ ಮಸೂರಿ ಅಕ್ಕಿ ನಾನು ಹಾಕ್ತಾಯಿರೋದು. ರೈಸು ಸೋನಾ ಮಸೂರಿ ತುಂಬಾ ಚೆನ್ನಾಗಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಅಂದರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 1 ಕುಕ್ಕರ್ ಶೀಟಿ ಕೂಗಿಸಿದ್ರೆ ಸಾಕು. ಅನ್ನ ಅಂತೂ ತುಂಬಾ ಸೂಪರ್ ಆಗುತ್ತೆ. ತುಂಬ ಫಾಸ್ಟಾಗಿಟ್ಟು ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಅನ್ನ ಗಡ್ಸಾಗುತ್ತೆ, ರುಚಿ ಇರೋದಿಲ್ಲ, ತುಂಬ ಗಟ್ಟಿ ಅಗಳು ಅನಿಸುತ್ತೆ. ನೋಡಿ ನಾನು ಫುಲ್ಲು ಲೋ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಟಿರ್ತೀನಿ. ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ, ಕುಕ್ಕರ್ ಶೀಟಿ ಕೂಗುವಷ್ಟು ಆ ಥರ ಇಟ್ಟಿರ್ತೀನಿ. 1 ಶೀಟಿ ಕೂಗಿಸಿದ್ರೆ ಸಾಕು. 1 ಶೀಟಿ ಕೂಗಿದ ಮೇಲೆ 1-2 ಮಿನಿಟ್ಸ್ ಬಿಟ್ಟರೆ ಸಾಕು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಈಗ ಪಲಾವ್ ಆಗಿದೆ. 1 ಶೀಟಿ ಕೂಗಿಬಿಟ್ಟು 1-2 ಮಿನಿಟ್ಸ್ ಬಿಟ್ಟಿದೆ, ಪಲಾವ್ ಆಗಿದೆ. ಈಗ ವೇಟೆಲ್ಲ ಬಿಟ್ಟ ಮೇಲೆ ಓಪನ್ ಮಾಡ್ತಾಯಿದ್ದೀನಿ.
ಪಾಲಕ್ ಪಲಾವು ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಆ ಕಾರಣದಿಂದ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದೆ. ತುಂಬ ರುಚಿಯಾಗಿ ಬಂದಿತ್ತು ಅಂತೇಳ್ಬಿಟ್ಟು. ಹಸಿ ಬಟಾಣಿ ಕಾಳು, ಬೀನ್ಸು ಅದೆಲ್ಲ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಒಂದ್ಸಲ ಟ್ರೈ ಮಾಡಿ, ಯಾರು ಟ್ರೈ ಮಾಡಿಲ್ಲ ಈ ಥರ ಒಂದ್ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿತ್ತೆ. 1.5 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸಿರ್ಬೇಕು ಅನ್ನನ. ನೋಡಿ ಇಷ್ಟು ಚೆನ್ನಾಗಿದೆ, ಎಷ್ಟು ಉದುರಾಗಿದೆ ಮತ್ತು ತುಂಬ ಅನ್ನ ಅಂತೂ ತುಂಬ ಸಾಫ್ಟಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೀಟ್ ಮಾಡೋಣ. ಥ್ಯಾಂಕ್ ಯು. ಸಖತ್ತಾಗಿದೆ ಪಲಾವು, ಪಾಲಕ್ ಪಲಾವು ಸಖತ್ತಾಗಿದೆ. ಒಂದ್ಸಲ ಈ ಥರ ಮಾಡಿ ಟೇಸ್ಟು, ಯಾರು ಈ ಥರ ಮಾಡಿದ್ರೆ ಔಟ್ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಬಟಾಣಿ ಕಾಳು, ಹಸಿ ಬಟಾಣಿ ಕಾಳು ಇದ್ದಾಗ ಮಾಡಿ. ಬಿಸಿ ಬಿಸಿ ತಿಂತಾ ಇದ್ದರೆ